ಈಗಾಗಲೇ ದರಾ ಬೇಂದ್ರೆಯವರ ಭಾಗ 1ರ ವಿಡಿಯೋದಲ್ಲಿ ಅವರ ವೈಯಕ್ತಿಕ ಜೀವನದ ಕುರಿತು ಮಾಹಿತಿಯನ್ನು ನೀಡಲಾಗಿತ್ತು. ಭಾಗ 2ರ ವಿಡಿಯೋದಲ್ಲಿ ಅವರ ಸಾಹಿತ್ಯ ಕೃಷಿಯನ್ನು ಕುರಿತು ಮಾಹಿತಿಯನ್ನು ನೀಡಲಾಗಿದೆ. ಬೇಂದ್ರೆಯವರ ಸಾಹಿತ್ಯ ಕೃಷಿಯನ್ನು ನೋಡುವುದಾದರೆ ಇವರು ಬರೆದಂತಹ ಕವನ ಸಂಕಲನಗಳು ಈ ರೀತಿ ಇವೆ. ಕೃಷ್ಣಕುಮಾರಿ, ಗರಿ, ಕಾಮಕಸ್ತೂರಿ, ಸಖಿಗೀತ, ಉಯ್ಯಾಲೆ, ನಾದಲೀಲೆ, ಮೇಘದೂತ, ಹಾಡು ಪಾಡು, ಗಂಗಾವತರಣ, ಅರಳು ಮರುಳು, ಸೂರ್ಯಪಾನ, ಹೃದಯ ಸಮುದ್ರ, ಮುಕ್ತಕಂಠ, ಚೈತ್ಯಾಲಯ, ಜೀವಲಹರಿ, ನಮನ, ಸಂಚಯ, ಉತ್ತರಾಯಣ, ಮುಗಿಲ ಮಲ್ಲಿಗೆ, ಯಕ್ಷಾಯಕ್ಷಿ, ನಾಕುತಂತಿ, ಮರ್ಯಾದೆ, ಶ್ರೀಮಾತ, ಬಾಹತ್ತರ, ಇದು ನಭೋವಾಣಿ, ವಿನಯ, ಮತ್ತೆ ಬಂತು ಶ್ರಾವಣ, ಒಲವೇ ನಮ್ಮ ಬದುಕು, ಚತುರೋಕ್ತಿ, ಪರಾಕಿ, ಕಾವ್ಯವೈಖರಿ, ಬಾಲಬೋಧೆ, ತಾಲೆಕ್ಕಣಿಕೆ, ತಾದೌತಿ, ಚೈತನ್ಯದ ಪೂಜೆ, ಶ್ರಾವಣ ಪ್ರತಿಭೆ, ಪ್ರತಿಬಿಂಬಗಳು. ಇವರ ಕೃಷ್ಣಕುಮಾರಿ ಎನ್ನುವಂತಹ ಕವನ ಸಂಕಲನ 1922ರಲ್ಲಿ ಧಾರವಾಡದ ಶಾರದಾ ಮಂಡಲ ಪುಸ್ತಕ ಮಾಲೆಯಿಂದ ಆಲೂರು ವೆಂಕಟರಾಯರು ಪ್ರಕಟಿಸುತ್ತಾರೆ. ಇದು ಇವರ ಆರಂಭದ ಕಾವ್ಯಕೃತಿಯಾಗಿದ್ದು ಷಟ್ಪದಿಯಲ್ಲಿ ರಚಿತವಾಗಿರುವಂಥದ್ದು. ರಜಪೂತ ರಾಜಕುಮಾರಿಯ ಉಜ್ವಲ ಶೀಲವನ್ನು ಪ್ರಕಟಿಸುವ ದುರಂತ ಕಥೆಯು ಈ ಸಂಕಲನದಲ್ಲಿದೆ. ಬೇಂದ್ರೆಯವರು ಈ ಕೃತಿಯನ್ನು ಷಟ್ಪದಿ ಕಾವ್ಯ, ಆಖ್ಯಾನ ಕಾವ್ಯ ಎಂದು ಕರೆದಿದ್ದಾರೆ. ನವೋದಯ ಕಾಲದ ಪ್ರಮುಖ ಕವನ ಸಂಗ್ರಹಗಳಲ್ಲಿ ಬೇಂದ್ರೆಯವರ ಗರಿ ಎನ್ನುವಂತಹ ಕವನ ಸಂಕಲನವು ಪ್ರಮುಖ ಪಾತ್ರವನ್ನು ವಹಿಸುತ್ತದೆ. 1932ರಲ್ಲಿ ಪ್ರಕಟವಾದಂತಹ ಈ ಕವನ ಸಂಕಲನದಲ್ಲಿ 56 ಜನಪ್ರಿಯ ಕವಿತೆಗಳನ್ನೊಳಗೊಂಡಿರುವಂಥದ್ದು. ಬ್ರಿಟಿಷ್ ಸರ್ಕಾರವನ್ನು ಕೆರಳಿಸಿದ ನರಬಲಿ, ಅಕ್ಕಿ ಹಾರುತ್ತಿದೆ ನೋಡಿದಿರಾ ಅನ್ನುವಂತಹ ಕವನಗಳು ಇದರಲ್ಲಿದೆ. ಜೊತೆಗೆ ಉಗಾದಿ, ಬೆಳಗು, ಹಂಪಿ ವಿಜಯನಗರ ದರ್ಶನ, ಪಂಪನ ನೆನಪು, ಸಿಮೋಲ್ಲಂಘನ, ಮೈಸೂರು, 33 ಕೋಟಿ, ಮುದ್ದಣ್ಣ, ಓ ಆಡೆ, ತುತ್ತಿನ ಚೀಲ, ಚಂದ್ರಹೂ, ಪಾತರಗಿತ್ತಿ ಪಕ್ಕ ಅನ್ನುವಂತಹ ಮೊದಲಾದ ಕವನಗಳಿರುವಂಥದ್ದು. ಇವರ 33 ಕೋಟಿ ಅನ್ನುವಂತಹ ಕವನ ಅತ್ಯಂತ ಪರಿಣಾಮಕಾರಿಯಾದ ಕವನ. ರಣಹೇಡಿಗೂ ಕೆಚ್ಚು ತುಂಬುವಂತಹ ಗುಣ ಇದರಲ್ಲಿ ವ್ಯಕ್ತವಾಗಿದೆ. ಇವರ ಸಖಿಗೀತ ಅನ್ನುವಂತಹ ಕವನ ಸಂಕಲನ 1937ರಲ್ಲಿ ಪ್ರಕಟವಾಗುತ್ತದೆ. ಇದು ಬೇಂದ್ರೆಯವರ ಭಾವಪೂರ್ಣ ಕವನಗಳ ಸಂಕಲನ. ಪ್ರೇಮ, ವಿರಹ, ಸಾವು ಮತ್ತು ಪ್ರಕೃತಿಯ ಸೌಂದರ್ಯವನ್ನು ಅದ್ಭುತವಾಗಿ ವರ್ಣಿಸುವಂತಹ ಈ ಗೀತೆಯು ಕನ್ನಡ ಸಾಹಿತ್ಯದಲ್ಲಿ ವಿಶಿಷ್ಟ ಸ್ಥಾನವನ್ನು ಪಡೆದಿದೆ. ಇದು ಸಖಿಯೊಬ್ಬಳ ಅಂತಃಕರಣದ ಭಾವನೆಗಳನ್ನು ವ್ಯಕ್ತಪಡಿಸುವ ಗೇಯ ಕಾವ್ಯವಾಗಿದೆ. ಜೀವನದ ನಶ್ವರತೆ ಮತ್ತು ಪ್ರೇಮದ ಶಾಶ್ವತತೆಯನ್ನು ಪ್ರತಿಬಿಂಬಿಸುವಂತಹ ಕವನ ಇದಾಗಿದೆ. 1974ರಲ್ಲಿ ಬೇಂದ್ರೆಯವರಿಗೆ ಜ್ಞಾನಪೀಠ ಪ್ರಶಸ್ತಿಯನ್ನು ತಂದುಕೊಟ್ಟಂತಹ ಕೃತಿ ನಾಕುತಂತಿ. 1964ರಲ್ಲಿ ಪ್ರಕಟಿತವಾದಂತಹ ನಾಕುತಂತಿ ಅನ್ನುವಂತಹ ಕೃತಿಯಲ್ಲಿ 4 ಅಂಶಗಳನ್ನು ಕೇಂದ್ರೀಕರಿಸುವಂತಹ ಕವಿತೆಗಳನ್ನು ಹೊಂದಿದೆ. ಅವುಗಳೆಂದರೆ ನಾನು, ನೀನು, ಆನು, ತಾನು ಅನ್ನುವಂಥದ್ದು. ಅದ್ವೈತ ಸಿದ್ಧಾಂತದ ಪ್ರಕಾರ ಇವು ಆತ್ಮ ಸಾಕ್ಷಾತ್ಕಾರದ ಹಾದಿಯಲ್ಲಿರುವಂತಹ 4 ಹಂತಗಳಾಗಿವೆ. 1959ರಲ್ಲಿ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿಯನ್ನು ತಂದುಕೊಟ್ಟಂತಹ ಕೃತಿ ಅರಳು ಮರಳು. 1956ರಿಂದ 57ರ ಅವಧಿಯ ಕವಿತೆಗಳನ್ನು ಒಳಗೊಂಡಿರುವಂತಹ ಈ ಕವನ ಸಂಕಲನವು ವಿ.ಕೃ. ಗೋಕಾಕ್ ಅವರಿಂದ ಮುನ್ನುಡಿಯನ್ನು ಬರೆಸಿಕೊಂಡಿರುವಂಥದ್ದು. ಈ ಸಂಕಲನವು ಮಾನವ ಜೀವನದ ಅನುಭವಗಳನ್ನು, ಬದುಕಿನ ತತ್ವಜ್ಞಾನ ಮತ್ತು ಪ್ರಕೃತಿಯ ಅರಿವನ್ನು, ಅರಳು ಅಂದರೆ ಅರಿವು, ಮರುಳು ಎಂದರೆ ಮರೆವು ಎಂಬ ದ್ವಂದ್ವತೆಯನ್ನು ಚಿತ್ರಿಸಿರುವಂಥದ್ದು. ಈ ಕೃತಿಯನ್ನು ಧಾರವಾಡದ ತಾಯಿಗೆ ಅಂದರೆ ಶ್ರೀಮಾತೆಗೆ ಅರ್ಪಿಸಲಾಗಿದೆ. ಬೇಂದ್ರೆಯವರ ಅರಳು ಮರಳು ಅನ್ನುವಂತಹ ಸಂಕಲನದಲ್ಲಿ ಸೂರ್ಯಪಾನ, ಹೃದಯ ಸಮುದ್ರ, ಮುಕ್ತಕಂಠ, ಚೈತ್ಯಾಲಯ, ಜೀವಲಹರಿ ಅನ್ನುವಂತಹ 5 ಕವನಗಳನ್ನು ನಾವು ನೋಡಬಹುದು. ಕರುಳಿನ ವಚನಗಳು ಅನ್ನುವಂಥದ್ದು ಬೇಂದ್ರೆಯವರ ಉಯ್ಯಾಲೆ ಕವನದ ಒಂದು ಭಾಗವಾಗಿದ್ದು 20 ಸುನೀತಗಳನ್ನು ಒಳಗೊಂಡಿರುವಂತಹ ಗುಚ್ಛವಾಗಿದೆ. ಈ
ಈ ಕವನಗಳಲ್ಲಿ ವಾತ್ಸಲ್ಯ, ಮಗುವಿನ ಮೇಲಿನ ಪ್ರೀತಿ ಮತ್ತು ಕರುಳಿನ ಬಂಧದ ತೀವ್ರತೆ ಕಂಡುಬರುತ್ತದೆ. ಜಾಗತೀಕರಣದ ಆರ್ಭಟದಲ್ಲಿ ಸೋತ ಮನಸ್ಸುಗಳಿಗೆ ಮನುಷ್ಯತ್ವದ ಅಂತಃಕರಣದ ಕನ್ನಡಿಯಲ್ಲಿ ಈ ಕವಿತೆಗಳು ಬಾಳಿಗೆ ಸಾಂತ್ವನ ನೀಡುವಂಥದ್ದು. ಇವರ ಮೇಘದೂತ ಅನ್ನುವಂತಹ ಕವನ ಕಾಳಿದಾಸನ ಸಂಸ್ಕೃತ ಮೇಘದೂತದ ಕನ್ನಡ ಅನುವಾದ ಕವನವಾಗಿದೆ. 1930ರ ದಶಕದಲ್ಲಿ ಸ್ವತಂತ್ರ ಹೋರಾಟದ ಹಿನ್ನೆಲೆಯಲ್ಲಿ ರಚಿತವಾದ ಒಂದು ಕ್ರಾಂತಿಕಾರಿ ಮತ್ತು ಸಾಂಕೇತಿಕ ಕವನವು ನರಬಲಿಯಾಗಿರುವಂಥದ್ದು. ಬಂಗಾಳದಲ್ಲಿ ನಡೆದ ಮಾರಣ ಹೋಮವನ್ನು ಪ್ರತಿಭಟಿಸಿ ಬರೆದಂತಹ ಕವನ ಬೇಂದ್ರೆಯವರ ಸೆರೆವಾಸಕ್ಕೆ ಕಾರಣವಾಗುತ್ತದೆ. ಈ ಕವಿತೆಯ ಕುರಿತು ಬ್ರಿಟಿಷರ ರಾಜದ್ರೋಹದ ಸಂದೇಶ ನೀಡುತ್ತಿದೆ ಎಂದು ಬ್ರಿಟಿಷ್ ಜಿಲ್ಲಾಧಿಕಾರಿಗಳು ಬೇಂದ್ರೆಯವರಿಗೆ 1932-33ರಲ್ಲಿ ಜೈಲು ಶಿಕ್ಷೆಯನ್ನು ವಿಧಿಸುತ್ತಾರೆ. ಬಲಗಾಲಲಿ ಬಿಡುಗಡೆಯನ್ನು ಮೆಟ್ಟಿ ನಿಂತಿಹೆ ಎಲೆಕಾಳಿ ಎಂದು ಆರಂಭವಾಗುವ ಈ ಕವನವು ಸ್ವತಂತ್ರ ಭಾರತಕ್ಕಾಗಿ ಪ್ರಾಣವನ್ನೇ ಅರ್ಪಿಸುವ ನರಮೇಧವು ಅಶ್ವಮೇಧಕ್ಕೂ ಸರಿ ಎಂಬ ತತ್ವವನ್ನು ಸಾರುವಂಥದ್ದು. ಇವರ ಕುರುಡು ಕಾಂಚಾಣ ಅನ್ನುವಂತಹ ಕವನ ಹಣದ ಮೋಹ, ಭ್ರಷ್ಟಾಚಾರ ಮತ್ತು ಮಾನವೀಯ ಮೌಲ್ಯಗಳ ಅವನತಿಯನ್ನು ಬಿಂಬಿಸುವಂತಹ ಕವನವಾಗಿದೆ. ಕುರುಡು ಕಾಂಚಾಣ ಎಂದರೆ ಕಣ್ಣಿಲ್ಲದ ಹಣ ಸಂಪತ್ತು, ಅದಕ್ಕೆ ಕಣ್ಣಿಲ್ಲದ ಕಾರಣ ಹೇಗೆ ಬೇಕಾದರೂ ಹರಿಯುತ್ತದೆ ಮತ್ತು ಹೇಗೆ ಬೇಕಾದರೂ ಆಡುತ್ತದೆ ಎಂದು ಈ ಕಾವ್ಯ ವಿವರಿಸುವಂಥದ್ದು. ಕುರುಡು ಕಾಂಚಾಣ ಕುಣಿಯುತ್ತಾ ಕಾಲಿಗೆ ಬಿದ್ದವರನ್ನು ತುಳಿಯುತ್ತದೆ, ಇದು ಸಮಾಜದ ಮೌಲ್ಯಗಳನ್ನು ನಾಶಪಡಿಸುತ್ತದೆ ಎಂಬುದನ್ನು ವ್ಯಕ್ತಪಡಿಸುವಂತಹ ಕವನ ಇದಾಗಿದೆ. ಪುಟ್ಟ ವಿಧವೆ ಅನ್ನುವಂಥದ್ದು ಬೇಂದ್ರೆಯವರ ಶೋಕಗೀತೆಯಾಗಿದೆ. ಶೋಭಾನ ಮುಗಿಯುವಷ್ಟರಲ್ಲಿ ಗಂಡನನ್ನು ಕಳೆದುಕೊಂಡು ವಿಧವೆಯಾಗುವಂತಹ ಬಾಲಕಿಯ ಕತೆ ಇದು. ಇದು ವಿಧವೆಯರನ್ನು ಸಮಾಜ ನೋಡುವ ರೀತಿ ಮತ್ತು ಅವಳ ಬಾಳು ಹೇಗೆ ಗೋಳಿನ ಕಥೆಯಾಗುತ್ತದೆ ಎಂಬುದನ್ನು ಎತ್ತಿ ತೋರುತ್ತದೆ. ಇವರ ತುತ್ತೂರಿ ಅನ್ನುವಂಥದ್ದು ಬೇಂದ್ರೆಯವರ ಮೊದಲ ಕವಿತೆ. ಧಾರವಾಡದ ಪ್ರಭಾತ ಪತ್ರಿಕೆಯಲ್ಲಿ 1918ರಲ್ಲಿ ಪ್ರಕಟವಾಗುತ್ತದೆ. 1932ರಲ್ಲಿ ಪ್ರಕಟವಾದಂತಹ ಗರಿ ಸಂಕಲನದಲ್ಲಿರುವ ಬೆಳಗು ಅನ್ನುವಂತಹ ಕವನ ಮುಂಜಾನೆಯ ಸೌಂದರ್ಯ, ಸೂರ್ಯೋದಯದ ವರ್ಣನೆ ಮತ್ತು ಬದುಕಿನ ಆಶಾವಾದವನ್ನು ಚಿತ್ರಿಸಿರುವಂಥದ್ದು. ಮೂಡಲ ಮನೆಯ ಮುತ್ತಿನ ನೀರಿನ ಹೆರಕದ ಮೂಲಕ ಅದ್ಭುತವಾಗಿ ಚಿತ್ರಿಸಿರುವಂತಹ ಕವನ ಇದಾಗಿದೆ. ಭಗ್ನಗೀತೆ ಅನ್ನುವಂಥದ್ದು ದ.ರಾ ಬೇಂದ್ರೆಯವರ ಅನುವಾದಿತ ಕವನ. ಅಕ್ಕಿ ಹಾರುತ್ತಿದೆ 1929ರ ಬೆಳಗಾವಿಯ ಸಾಹಿತ್ಯ ಸಮ್ಮೇಳನದಲ್ಲಿ ಅಕ್ಕಿ ಹಾರುತ್ತಿದೆ ನೋಡಿದಿರಾ ಅನ್ನುವಂತಹ ಕವನವನ್ನು ಓದಿದಾಗ ವಾರಿ ರುಮಾಲು ಸುತ್ತಿದ್ದಂತಹ ಬೇಂದ್ರೆಯವರ ಗಾರುಡಿಗ ವ್ಯಕ್ತಿತ್ವ ಮಾಸ್ತಿಯಂತವರನ್ನು ಬೆರಗುಗೊಳಿಸಿತ್ತು. ಗಂಗಾವತರಣ ಅನ್ನುವಂಥದ್ದು 1943ರಲ್ಲಿ ಶಿವಮೊಗ್ಗದಲ್ಲಿ ನಡೆದ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷ ಭಾಷಣ ಮಾಡುತ್ತಾ ಬೇಂದ್ರೆಯವರು ವಾಚಿಸಿದಂತಹ ಕವಿತೆಯಾಗಿರುವಂಥದ್ದು. ಇವರು ಓ ಹಾಡೆ ಅನ್ನುವಂತಹ ಪ್ರಗಾತವನ್ನು ರಚಿಸಿದ್ದು ಭೃಂಗದ ಬೆನ್ನೇರಿ ಬಂತು ಕಲ್ಪನಾ ವಿಲಾಸ ಅನ್ನುವಂಥದ್ದು ಇವರ ಪ್ರತಿಮಾನಿಷ್ಠ ಕವನ ಮತ್ತು ಭಾವಗೀತೆಯಾಗಿದೆ. ಇವರು ನಿರಾಭರಣ ಸುಂದರಿ, ಪಾಲಾಪೋ, ಮಗುವಿನ ಕರೆ, ಹಿರಿದ ಕತ್ತಿ ಅನ್ನುವಂತಹ ಕಥಾ ಸಂಕಲನಗಳನ್ನು ಬರೆದಿದ್ದಾರೆ. ಇವರು ನನ್ನ ಅವತಾರ, ಮಾನಪತ್ರ, ಸಾವಿನ ಕೂಡ ಸರಸ, ಕಸಬರಿಗೆ ಅನ್ನುವಂತಹ ಹಾಸ್ಯ ಸಾಹಿತ್ಯ ಕೃತಿಗಳನ್ನು ಬರೆದಿದ್ದರು. ಇವರ ವಿಮರ್ಶಾ ಗ್ರಂಥಗಳು ಸಾಹಿತ್ಯ ಮತ್ತು ವಿಮರ್ಶೆ, ಸಾಹಿತ್ಯ ಸಂಶೋಧನೆ, ವಿಚಾರ ಮಂಜರಿ, ಕವಿಲಕ್ಷ್ಮೀಶನ ಜೈಮಿನಿ ಭಾರತಕ್ಕೆ ಮುನ್ನುಡಿ, ಮಹಾರಾಷ್ಟ್ರ ಸಾಹಿತ್ಯ, ಸಾಹಿತ್ಯದ ವಿರಾಟ ಸ್ವರೂಪ, ಕಾವ್ಯೋದ್ಯೋಗ, ಕನ್ನಡದಲ್ಲಿ 4 ನಾಯಕ ರತ್ನಗಳು, ಕುಮಾರವ್ಯಾಸ. ಇವರ ವಿಮರ್ಶಾ ಲೇಖನಗಳು ಸಾಹಿತ್ಯದ ವಿರಾಟ್ ಸ್ವರೂಪ ಎಂಬ ಗ್ರಂಥದಲ್ಲಿ ದೊರಕುತ್ತದೆ. ಸಾಹಿತ್ಯದ ವಿರಾಟ್ ಸ್ವರೂಪ 128 ಪ್ರಬಂಧಗಳನ್ನೊಳಗೊಂಡಿರುವಂತಹ ಬೃಹತ್ ಗ್ರಂಥವಾಗಿದೆ.
ಇವರ ಭಾಷಣ ಕೃತಿಗಳು ಮಾತೆಲ್ಲ ಜ್ಯೋತಿ ಹಾಗೂ ಮತಧರ್ಮ, ಆಧುನಿಕ ಜೀವನ ಅನ್ನುವಂತಹ ಭಾಷಣ ಕೃತಿಗಳನ್ನು ಬರೆದಿದ್ದರು. ಇವರ ಇಂಗ್ಲಿಷ್ ಕೃತಿ ಎ ಥಿಯರಿ ಆಫ್ ಇಮ್ಮಾರ್ಟಲಿಟಿ ಅನ್ನುವಂಥದ್ದು. ಇವರ ಪ್ರಕೃತಿ ಗೀತೆಗಳು ನಿಗಿಮುಗಿಲು, ಪಾರಿಜಾತ, ಶ್ರಾವಣ, ಋತುಗಾನ, ಬೆಳದಿಂಗಳು ನೋಡ, ಚಿತ್ತಿಯ ಮಳೆ ಸಂಜೆ ಅನ್ನುವಂಥದ್ದು ಇವರ ಪ್ರಕೃತಿ ಗೀತೆಗಳಾಗಿವೆ. ವಾರಿ ನೋಟ, ಬಡವರ ಮಗಳು, ಗಿಣಿಹೇಳ, ಚಿರ, ರಾಗರತಿ, ಕಾಮಕಸ್ತೂರಿ, ನನ್ನವಳು, ನಾನೊಂದು ನೆನೆದರೆ, ಅನಂತ ಪ್ರಣಯ, ಈ ರೀತಿ ಹಲವಾರು ಪ್ರೇಮ ಗೀತೆಗಳನ್ನು ಬರೆದಿದ್ದು ಅವುಗಳ ಪಟ್ಟಿಯನ್ನು ಈ ರೀತಿ ನೋಡಬಹುದು. ಯುಗಾದಿ, ಚೈತನ್ಯದ ಪೂಜೆ, ಪಂಚಾರತಿ, ಕಣ್ಣರಳು, ನಾಲಗೆ, ಏಳು ಕನ್ನಿಕೆಯರು, ಸಚ್ಚಿದಾನಂದ, ಎದೆಯ ಒಕ್ಕಲಿಗ, ಪಾರಿಜಾತ, ಶುಭ ನುಡಿಯೇ ಶಕುನದ ಹಕ್ಕಿ ಅನ್ನುವಂತಹ ಆಧ್ಯಾತ್ಮ ಗೀತೆಗಳನ್ನು ಬರೆದಿದ್ದರು. ನರಬಲಿ, ತುತ್ತಿನ ಚೀಲ, ಅನ್ನಾವತಾರ, ಯಜ್ಞ, ಕುರುಡು ಕಾಂಚಾಣ, ಭೂಮಿ ತಾಯಿಯ ಚೊಚ್ಚಲ ಮಗ, ಮನುವಿನ ಮಕ್ಕಳು, ಅನ್ನ ಯಜ್ಞ ಅನ್ನುವಂತಹ ಸಾಮಾಜಿಕ ಗೀತೆಗಳನ್ನು ರಚಿಸಿದ್ದರು. ಇವರು ಬರೆದಂತಹ ಶೋಕ ಗೀತೆಗಳು ಪುಟ್ಟ ವಿಧವೆ, ಹೆಣದ ಹಿಂದೆ, ನೀ ಹಿಂಗ ನೋಡಬ್ಯಾಡ ನನ್ನ, ಪಾಡು ಅನ್ನುವಂತಹ ಶೋಕ ಗೀತೆಗಳು ಇವರದಾಗಿತ್ತು. ಮಾತುಶ್ರುತಿ, ನಾದಮಯೂರ, ರವಿ ಕಾಣದ್ದು, ಸಾದೃಶ್, ಊಹೆ, ಬಯಲ್, ನಟರಾಜನಿಗೆ, ಕಣ್ಪಾಪೆ, ಯೋಗ, ಇಂದ್ರಪಟ್ಟ, ಬ್ಯಾಬೆಲ್, ಪ್ರಬುದ್ಧ ಅನ್ನುವಂತಹ ಸುನೀತಗಳನ್ನು ರಚಿಸಿದ್ದರು. ಇವರ ನಾಟಕಗಳು ದೆವ್ವದ ಮನೆ, ಹಳೆಯ ಗೆಳೆಯರು, ಹೊಸ ಸಂಸಾರ ಮತ್ತು ಇತರ ನಾಟಕಗಳು, ಉಚ್ಚಾಟಗಳು, ಸಾಯೋ ಆಟ, ತಿರುಕರ ಪಿಡುಗು, ಗೋಲ್, ಉದ್ಧಾರ ಜಾತ್ರೆ, ನಗೆಯ ಹೊಗೆ, ಆತರ ಈತರ, ಶೋಭನ, ಮಕ್ಕಳು ಅಡುಗೆ ಮನೆ ಒಕ್ಕರೆ. ಹೊಸ ಸಂಸಾರ ಅನ್ನುವಂಥದ್ದು ಇವರ ಸಾಮಾಜಿಕ ನಾಟಕವಾಗಿದ್ದು, ಉದ್ಧಾರ, ನಗೆಯ ಹೊಗೆ ಅನ್ನುವಂಥದ್ದು ಇವರ ದುರಂತ ನಾಟಕಗಳಾಗಿವೆ. ಬೇಂದ್ರೆಯವರು ದುರಂತ ನಾಟಕಗಳನ್ನು ಅವಿದ್ದ ಪ್ರಯೋಗಗಳು ಎಂದು ಕರೆದಿದ್ದಾರೆ. ಇವರ ಉದ್ಧಾರ ಅನ್ನುವಂತಹ ದುರಂತ ನಾಟಕ ಹರಿಜನರ ಅಸ್ಪೃಶ್ಯತೆಯ ಪಿಡುಗನ್ನು ಕುರಿತು ವಿವೇಚಿಸುವಂತಹ ರುದ್ರ ನಾಟಕ. ಅಸ್ಪೃಶ್ಯರಿಗೆ ದೇವಸ್ಥಾನ ಪ್ರವೇಶವನ್ನು ನೀಡುವ ಬಗೆಗಿನ ಜಿಜ್ಞಾಸೆಯೇ ಈ ನಾಟಕದ ವಸ್ತುವಾಗಿದೆ. ಇವರ ನಗೆ ಹೊಗೆ ಅನ್ನುವಂತಹ ನಾಟಕ ಜನರ ನೆಗೆಯು ಬಡಬ್ರಾಹ್ಮಣ ವಿಶ್ವಾಸರಾಯನ ಮದುವೆಯಾಗದಿರುವ ಮಗಳನ್ನು ಆಹುತಿ ತೆಗೆದುಕೊಂಡದ್ದನ್ನು ವಿವರಿಸುವಂಥದ್ದು. ಸಾಯೋ ಆಟ ಅನ್ನುವಂಥದ್ದು ಬೇಂದ್ರೆಯವರು ರಚಿಸಿದ ಹಾಸ್ಯಭರಿತ ಗಂಭೀರ ನಾಟಕ. ರಾಜಕೀಯ ಅಧಿಕಾರವು ಒಬ್ಬನಲ್ಲಿ ಕೇಂದ್ರೀಕೃತವಾದಾಗ ಸಂಭವಿಸುವಂತಹ ಅನಾಹುತವನ್ನು ಈ ನಾಟಕ ಚಿತ್ರಿಸುತ್ತದೆ. ಸ್ವಪ್ರೇಮ, ಅಹಂಕಾರ, ಅಧಿಕಾರ ದಾಹಗಳಿಂದ ರಾಜನೊಬ್ಬನು ಸಾಯಲು ಸಿದ್ಧವಾಗುವುದನ್ನು ಇದು ಚಿತ್ರಿಸುವಂಥದ್ದು. ಜಾತ್ರೆ ಅನ್ನುವಂಥದ್ದು ಬೇಂದ್ರೆಯವರು ರಚಿಸಿದ ಹಾಸ್ಯಭರಿತ ಗಂಭೀರ ನಾಟಕ. ಪ್ಲೇಗ್ ರೋಗವು ವ್ಯಾಪಕವಾಗಿ ಹರಡುತ್ತಿದ್ದರೂ ಸಂತೆಯನ್ನು ರದ್ದುಪಡಿಸದ ರಾಜನ ಕಥೆಯನ್ನು ಈ ನಾಟಕ ವಿಡಂಬಿಸುತ್ತದೆ. ಇವರ ಹಾಸ್ಯ ನಾಟಕಗಳಾದಂತಹ ತಿರುಕರ ಪಿಡುಗು, ಸಾಯೋ ಆಟ, ಹಳೆಯ ಗೆಳೆಯರು, ದೆವ್ವದ ಮನೆ ಮತ್ತು ಗೋಲ್ ಅನ್ನುವಂತಹ 5 ನಾಟಕಗಳು ಹುಚ್ಚಾಟಗಳು ಎಂಬ ಸಂಕಲನದಲ್ಲಿ ಅಡಕವಾಗಿರುವಂಥದ್ದು. ಇವರ ಅನುವಾದ ಕೃತಿಗಳು ಭಾರತೀಯ ನವಜನ್ಮ, ಚೀನಾದ ಬಾಳು ಬದುಕು, ಗುರುಗೋವಿಂದ ಸಿಂಗ್, 101 ಕವನ, ಕಬೀರ ವಚನಾವಲಿ, ಭಗ್ನಮೂರ್ತಿ. ಇವರ ಸಂಪಾದಿತ ಪತ್ರಿಕೆಗಳು ಸ್ವಧರ್ಮ, ಜಯ ಕರ್ನಾಟಕ, ಜೀವನ. ನೀ ಹಿಂಗೆ ನೋಡಬ್ಯಾಡ ನನ್ನ ಅನ್ನುವಂಥದ್ದು ಆಳವಾದ ಪ್ರೀತಿ, ವಿರಹ ಮತ್ತು ದುಃಖವನ್ನು ಒಳಗೊಂಡಂತಹ ಕೃತಿ. ಸತ್ತ ಮಗುವಿನ ತಾಯಿಯೊಬ್ಬಳು ತನ್ನ ಪತಿಯನ್ನು ಕುರಿತು ಆಕೆಯ ತೀವ್ರವಾದ ನೋವು, ಕಣ್ಣೀರು ಮತ್ತು ಆಕೆ ಅನುಭವಿಸುತ್ತಿರುವ ಆಂತರಿಕ ತಲ್ಲಣವನ್ನು ತಿಳಿಸುವಂಥದ್ದು. ತನ್ನ ಮಗುವನ್ನು ಕಳೆದುಕೊಂಡ ತಾಯಿಯೊಬ್ಬಳು ಪತಿ ತನ್ನನ್ನು ಹತಾಶೆಯಿಂದ ನೋಡಿದಾಗ ಆ ನೋವನ್ನು ತಡೆಯಲಾರದೆ ನೀ ಹಿಂಗ ನೋಡಬ್ಯಾಡ ನನ್ನ ಎಂದು ತನ್ನ ಆಂತರಿಕ ತಲ್ಲಣವನ್ನು ವ್ಯಕ್ತಪಡಿಸುವಂತಹ ಶೋಕಗೀತೆ ಇದಾಗಿದೆ.
ಬೇಂದ್ರೆಯವರನ್ನು ಕನ್ನಡ ಸಾಹಿತ್ಯ ಪರಿಷತ್ತು 1943ರಲ್ಲಿ ಶಿವಮೊಗ್ಗದಲ್ಲಿ ನಡೆದಂತಹ 27ನೇ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರನ್ನಾಗಿ ಗೌರವಿಸಿತು. 1959ರಲ್ಲಿ ಅವರ ಅರಳು ಮರಳು ಕವನ ಸಂಕಲನಕ್ಕೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ನೀಡಿ ಗೌರವಿಸಲಾಯಿತು. ಕೇಂದ್ರ ಸರ್ಕಾರ ಪದ್ಮಶ್ರೀ ಪ್ರಶಸ್ತಿ ನೀಡಿ ಸನ್ಮಾನಿಸಿತು. ಮೈಸೂರು ಹಾಗೂ ಕರ್ನಾಟಕ ವಿಶ್ವವಿದ್ಯಾನಿಲಯಗಳು ಗೌರವ ಡಾಕ್ಟರೇಟ್ ಪದವಿ ನೀಡಿ ತಮ್ಮ ಗೌರವವನ್ನು ಸಲ್ಲಿಸಿದವು. 1969ರಲ್ಲಿ ಕೇಂದ್ರ ಸಾಹಿತ್ಯ ಅಕಾಡೆಮಿ ಇವರನ್ನು ಫೆಲೋ ಆಗಿ ಗೌರವಿಸಿ ತಮ್ಮನ್ನು ತಾವೇ ಗೌರವಿಸಿಕೊಂಡಿತು. 1974ರಲ್ಲಿ ನಾಕುತಂತಿ ಕವನ ಸಂಕಲನಕ್ಕೆ ಭಾರತದ ಅತ್ಯುಚ್ಚ ಸಾಹಿತ್ಯ ಪ್ರಶಸ್ತಿಯಾದಂತಹ ಜ್ಞಾನಪೀಠ ಪ್ರಶಸ್ತಿಯನ್ನು ನೀಡಿ ಗೌರವಿಸಲಾಯಿತು. ಎಲ್ಲಕ್ಕಿಂತ ಹೆಚ್ಚಿನದು ಎಂದರೆ ಕರ್ನಾಟಕದಲ್ಲಿ ಬೇಂದ್ರೆಯವರನ್ನು ಕರೆದು ಸತ್ಕರಿಸದ ಊರೇ ಇಲ್ಲ ಎಂಬುದು. ಮಹಾಕವಿಯೊಬ್ಬ ಬಂದು ಹೋದ ಮೇಲೆ ಮಹಾಕವಿ ಬರೆದ ಭಾಷೆ ಹಾಗೂ ಸಾಹಿತ್ಯಗಳು ಹೊಸ ಆಯಾಮವನ್ನೇ ಪಡೆದುಕೊಳ್ಳುತ್ತವೆ ಎಂಬ ಮಾತಿಗೆ ಜೀವಂತ ಸಾಕ್ಷಿಯಾಗಿದೆ ಬೇಂದ್ರೆಯವರ ಕಾವ್ಯ. ಇವರ ಮತ್ತೊಂದು ವಿಶೇಷತೆ ಎಂದರೆ ಹೈದರಾಬಾದಿನ ಹಿಂದಿ ಪ್ರಚಾರ ಸಭಾದಿಂದ ಸಾಹಿತ್ಯಾಚಾರ್ಯ ಅನ್ನುವಂತಹ ಪ್ರಶಸ್ತಿ ದೊರಕಿರುವಂಥದ್ದು. ದ.ರಾ ಬೇಂದ್ರೆಯವರು ಯಾವಾಗಲೂ ಜನರ ಮನಸ್ಸನ್ನು ನಿರಾಶವಾದಿ ಮಾಡದೆ ಸಂತೆಯ ಚಿಂತಿರಲಿ ಕುಣಿಯೋಣ ಬಾ ಎಂದು ಆಶಾವಾದದ ಅಮರ ಸಂದೇಶ ಸಾರಿ ಕ್ರಾಂತಿ ಮುಂದೆ ಶಾಂತಿಗೆ ದಾರಿ ಮಾಡಿಕೊಡುತ್ತದೆ ಎಂದು ತಿಳುವಳಿಕೆಯನ್ನು ಹೇಳುತ್ತಿದ್ದವರು. ಕನ್ನಡದ ಜನ ಹಿಗ್ಗಿನಿಂದ ಅಕ್ಕಿ ಹಾರುತ್ತಿದೆ ನೋಡಿದಿರಾ ಎಂದರೆ ತಟ್ಟನೆ ನೆನಪಾಗುವುದು ಬೇಂದ್ರೆಯವರ ಕಾವ್ಯ. ಹೀಗೆ ಕನ್ನಡ ಸಾಹಿತ್ಯದಲ್ಲಿ ಪಂಪನ ತರುವಾಯ ಕನ್ನಡ ಜೀವಾಳವನ್ನೇ ಹಿಡಿದು ಕನ್ನಡವನ್ನು ಮುಖ್ಯ ಭಾಷೆಯನ್ನಾಗಿಟ್ಟುಕೊಂಡು ಆಡು ಭಾಷೆಯಲ್ಲಿ ಸರಳವಾದ ಶೈಲಿಯಲ್ಲಿ ಕಾವ್ಯ ರಚನೆ ಮಾಡಿದ ಕವಿ ನಮ್ಮೆಲ್ಲರ ವರಕವಿ ಎಂದೇ ಹೇಳಬಹುದು. ದ.ರಾ ಬೇಂದ್ರೆಯವರ ಕುರಿತಾದಂತಹ ಭಾಗ 2ರ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮತ್ತು ಶೇರ್ ಮಾಡುವುದನ್ನು ಮರೆಯಬೇಡಿ. ಹಾಗೆ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮೂಲಕ ತಿಳಿಸಿ. ಧನ್ಯವಾದಗಳು.